ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಹೆಮ್ಮೆಯ ಕನ್ನಡಿಗ ಮೈಸೂರು ಎಕ್ಸ್‌ಪ್ರೆಸ್ ಜವಗಲ್ ಶ್ರೀನಾಥ್ ಅವರ ಹುಟ್ಟುಹಬ್ಬ. ಅವರಿಗೆ ನನ್ನ ಕಡೆಯಿಂದ ಹಾಗೂ PR ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ, ಇವತ್ತು ಅವ್ರ ಬಗ್ಗೆ ಒಂದೆರಡು ಚಿಕ್ಕ ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಅವ್ರನ್ನ ನೋಡ್ಕೊಂಡು ನಾವು ಕ್ರಿಕೆಟ್ ಆಡ್ತಿದ್ದೋ. ನಾವೂ ಸಹ 90ರಲ್ಲಿ ಅವರು ಭಾರತೀಯ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟರು. ಅವರು ಮಾಡ್ತಿದ್ದ ಬೌಲಿಂಗ್ ಸ್ಟೈಲ್ ಇದೆ ನೋಡಿ, ಈಗಲೂ ಯಾರ ಕೈಲೂ ಮಾಡೋಕ್ಕಾಗಲ್ಲ. ಭಾರತದ ಇತಿಹಾಸದಲ್ಲೇ ಅವರು ರೆಕಾರ್ಡ್ಗಳನ್ನ ಯಾರೂ ಅಳಿಸಲಾಗಲ್ಲ. ಮೈಸೂರು ಎಕ್ಸ್‌ಪ್ರೆಸ್ ಅಂದ ತಕ್ಷಣವೇ ಇಡೀ ಇಂಡಿಯಾನೇ ಶೇಕ್ ಆಗಿಬಿಡ್ತಿತ್ತು ಅವ್ರ ಬೌಲಿಂಗ್ ಸ್ಟೈಲ್ಗೆ. ಭಾರತ ಕ್ರಿಕೆಟ್ನ ದಂತಕತೆ ಕಪಿಲ್ ದೇವ್ ನಂತರ ಭಾರತ ಕ್ರಿಕೆಟ್ಗೆ ಒಬ್ಬ ವೇಗದ ಬೌಲರ್ ಸಿಕ್ಕಿದ್ದಂದರೆ ನಮ್ಮ ಜವಗಲ್ ಶ್ರೀನಾಥ್ ಒಬ್ಬರೇ ರೀ. ಬನ್ನಿ, ಒಂದೆರಡು ಚಿಕ್ಕ ಮಾಹಿತಿಗಳನ್ನ ಇವಾಗ ಅವ್ರ ಬಗ್ಗೆ ಹೇಳ್ತಾ ಬರ್ತೀನಿ ನಿಮಗೆ. 1969 ಆಗಸ್ಟ್ 31ರಂದು ಇವರು ಜನನವಾಗುತ್ತೆ. ಇವರು ಮೈಸೂರಿನ ಮರಿಮಲ್ಲಪ್ಪ ಸ್ಕೂಲ್ನಲ್ಲಿ ಇವರು ಬಾಲ್ಯದ ದಿನಗಳು, ಅಂದರೆ ಈ ಹೈಸ್ಕೂಲು ಮಿಡ್ಲ್ ಸ್ಕೂಲು ಹೈಸ್ಕೂಲ್ನೆಲ್ಲ ಅಲ್ಲಿ ಕಾಲೇಜ್ನೆಲ್ಲ ಅಲ್ಲಿ ಕಲಿತು ಇವರು ನಂತರ ಜಯಚಾಮೇಂದ್ರ ಅವರ ಕಾಲೇಜಿನಲ್ಲಿ ಇವರು SGCE ಯಲ್ಲಿ ಪದವಿ ಪಡೆದಿರ್ತಾರೆ. ಇವರು ನಂತರ ಶಾಲಾ ದಿನಗಳಲ್ಲಿ ಇವರು ಒಂದೆರಡು ಕ್ಲಬ್ಗಳಿಗೆ ಕ್ರಿಕೆಟ್ನ ಆಡ್ತಾ ಇರ್ಬೇಕಾದ್ರೆ ಆ ಒಂದು ಕ್ಲಬ್ನ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿದ್ದಂಥ ವಿಶ್ವನಾಥ್ ಗುಂಡಪ್ಪ ಅವರು ಇವ್ರನ್ನ ನೋಡಿ ಒಂಥರ ಗಮನ ಸೆಳೀತಾರೆ. ಅವರು ಗಮನ ಸೆಳೆದು, ಈ ಹುಡುಗನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ಇವ್ರನ್ನ ನಾವು ಕರ್ನಾಟಕ ರಾಜ್ಯಕ್ಕೆ ಆಯ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಇವರು ಆಯ್ಕೆ ಆಗ್ತಾರೆ. 1989-90ರ ದಶಕದ ಸಮಯದಲ್ಲಿ ಇವರು ಹೈದರಾಬಾದ್ ವಿರುದ್ಧ ಪ್ರಥಮ ರಂಜಿ ಕ್ರಿಕೆಟ್ನ ಇವರು ಆಡ್ತಾರೆ. ಅಲ್ಲಿಂದ ಇವರು ಕ್ರಿಕೆಟ್ನ ಕೆರಿಯರು ಆರಂಭ ಆಗುತ್ತೆ. 1991 ನವೆಂಬರ್ 29ರಂದು ಆಸ್ಟ್ರೇಲಿಯಾದಲ್ಲಿ ಇವರ ಮೊದಲ ಟೆಸ್ಟ್ ಆರಂಭ ಆಗುತ್ತೆ. ಇವರು ಅಲ್ಲಿಂದ ಹಿಂದೆ ತಿರುಗಿ ನೋಡೋದೇ ಇಲ್ಲ ಟೆಸ್ಟಲ್ಲಿ. ಇವರು 2002 ಅಕ್ಟೋಬರ್ 30ರಂದು ವೆಸ್ಟ್ ಇಂಡೀಸ್ನ ವಿರುದ್ಧ ಕೊನೆಯ ಟೆಸ್ಟ್ ಪಂದ್ಯವನ್ನು ಇವರು ಆಡ್ತಾರೆ. 1991 ಅಕ್ಟೋಬರ್ 18ರಂದು ಪಾಕಿಸ್ತಾನ್ ವಿರುದ್ಧ ಇವರ ಮೊದಲ ಏಕದಿನ ಕ್ರಿಕೆಟ್ ಪಂದ್ಯ ಆಗುತ್ತೆ. ಹಾಗೆ 2003 ಮಾರ್ಚ್ 23ರಂದು ಆಸ್ಟ್ರೇಲಿಯಾದ ವಿರುದ್ಧ ಇವರ ಕೊನೆಯ ಏಕದಿನ ಪಂದ್ಯ ಆಗಿರುತ್ತೆ. ಕಪಿಲ್ ದೇವ್ ನಂತರ ಭಾರತ ಕ್ರಿಕೆಟ್ನ ವೇಗದ ಬೌಲರ್ ಇವರಾಗಿರ್ತಾರೆ. ಏಕದಿನ ಕ್ರಿಕೆಟ್ನಲ್ಲಿ 300 ವಿಕೆಟ್ಗಳನ್ನು ಪಡೆದಂಥ ಭಾರತದ ಏಕೈಕ ಬೌಲರ್ ಈ ನಮ್ಮ ಜವಗಲ್ ಶ್ರೀನಾಥ್ ಅವರು. 67 ಟೆಸ್ಟ್ಗಳಲ್ಲಿ 236 ವಿಕೆಟ್ಗಳನ್ನು ಪಡೆದಿರ್ತಾರೆ. ಇವರು 229 ಏಕದಿನ ಪಂದ್ಯಗಳಲ್ಲಿ ಇವರು 315 ವಿಕೆಟ್ಗಳನ್ನು ಪಡೆದಿರ್ತಾರೆ. 2003ರ ವಿಶ್ವಕಪ್ ನಂತರ ಇವರು ನಿವೃತ್ತಿಯನ್ನು ಪಡೆದಿರ್ತಾರೆ. ಒಟ್ಟು 4 ವಿಶ್ವಕಪ್ಗಳನ್ನು ಆಡಿದಂಥ ತೆಂಡೂಲ್ಕರ್ ನಂತರದ 4 ವಿಶ್ವಕಪ್ಗಳನ್ನು ಆಡಿದಂಥ ಭಾರತೀಯ ಆಟಗಾರ ಇವರು. 92, 96, 99 ಹಾಗೂ 2003 ವಿಶ್ವಕಪ್ಗಳಲ್ಲಿ ಇವರು ಆಡಿರ್ತಾರೆ. ಕಪಿಲ್ ದೇವ್ ನಂತರ ಟೆಸ್ಟ್ ಪಂದ್ಯಗಳಲ್ಲಿ 200 ವಿಕೆಟ್ಗಳನ್ನು ಪಡೆದಂಥ ಏಕೈಕ ಬೌಲರ್ ಇವರೇ. ಇಲ್ಲಿ ನೋಡಿ, ಇವ್ರದ್ದು ಒಂದು ದಾಖಲೆ. ಆಡಿದ ಪ್ರಥಮ ರಣಜಿ ಪಂದ್ಯದಲ್ಲಿ ಅವರು ಹ್ಯಾಟ್ರಿಕ್ ವಿಕೆಟನ್ನು ಸಹ ಪಡೀತಾರೆ.
ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಹಾಗೂ ಅರ್ಜುನ್ ಪ್ರಶಸ್ತಿ ಸಹ ಇವರಿಗೆ ಸಿಕ್ಕಿದೆ. 1999ರಲ್ಲಿ ಜ್ಯೋತ್ಸ್ಯ ಅನ್ನೋರವರ ಮದುವೆ ಆದರು ಇವರು. ಕೆಲವು ದಿನಗಳ ನಂತರ ಅವ್ರ ಜೊತೆ ಡೈವರ್ಸ್ ಆಗುತ್ತೆ. ನಂತರ ಇವರು 2008ರಲ್ಲಿ ಮಾಧವಿ ಅನ್ನೋ ಒಬ್ಬ ಪತ್ರಕರ್ತರನ್ನ ಇವರು ಮದುವೆ ಆಗ್ತಾರೆ. 2003ರ ನಂತರ ನಿವೃತ್ತಿಯ ನಂತರ ಇವರು ICC ಮ್ಯಾಚ್ ರೆಫ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಈಗಲೂ ಸಹ ಅವರು ICC ಮ್ಯಾಚ್ ರೆಫ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಲವಾರು ಭಾರತದ ಗೆಲುವಿಗೆ ಕಾರಣಕರ್ತರಾದಂಥ ನಮ್ಮ ಹೆಮ್ಮೆಯ ಜವಗಾಳ್ ಶ್ರೀನಾಥ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನಿದ್ರು ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಲ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.